ಹಲೋ ಹಾಯ್ ನಮಸ್ತೆ KP ಕ್ರೇಜಿ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಪಾರ್ಟ್ 1ನಲ್ಲಿ ಅಹಮದಾಬಾದಲ್ಲಿ ಸುಪ್ರಸಿದ್ಧವಾದಂಥ ದೇವಸ್ಥಾನಗಳು ಯಾವುವು ಅಂತ ಹಾಕಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ದಯವಿಟ್ಟು ಪಾರ್ಟ್ 1 ನೋಡ್ಕೊಂಡು ಬನ್ನಿ. ಇದು ಬಂದುಬಿಟ್ಟು ಪಾರ್ಟ್ 2. ಇದರಲ್ಲಿ ನಾವು ಇವಾಗ ನೆಕ್ಸ್ಟು ದೇವಸ್ಥಾನಕ್ಕೆ ಬಂದಿರೋದು. ಈ ದೇವಸ್ಥಾನದ ವಿಶೇಷತೆ ಏನಂದರೆ ನೋಡಿ, ಇಲ್ಲಿ ಮಹಾಭಾರತವನ್ನು ಪೂರ ಇದು ದೇವಸ್ಥಾನದ ಸುತ್ತಲೂ ಗೋಡೆ ಇರುತ್ತಲ್ಲ, ಗೋಡೆ ಮೇಲೆ ಮಹಾಭಾರತದ ಪ್ರತಿಯೊಂದು ಪುಟದಲ್ಲಿರುವಂಥದ್ದು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಷ್ಟು ಸಣ್ಣ ಅಕ್ಷರದಲ್ಲಿ ಇಡೀ ಮಹಾಭಾರತವನ್ನು ಬರೆದಿದ್ದಾರೆ ಅಂತೆ. ಈ ಪೂರ ದೇವಸ್ಥಾನದ ಸುತ್ತಲೂ ಎಷ್ಟು ಗೋಡೆಗಳಿದೆಯಲ್ಲ, ಪ್ರತಿ ಗೋಡೆಯ ಮೇಲೂ ಕೂಡ ಈ ರೀತಿ ಬರೆದಿದ್ದಾರೆ. ಒಂಥರ ಎಷ್ಟೊಂದು ಅದ್ಭುತವಾದಗಳ ದೇವಾಲಯ ದೇವಸ್ಥಾನಗಳು ಇದೆಯಲ್ಲ ನಮ್ಮ ಭಾರತದಲ್ಲಿ. ನೋಡಿ ಎಷ್ಟು ಪೇಷನ್ಸಿಂದ ಬರೆದಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಪೂರ ದೇವಸ್ಥಾನದ ಸುತ್ತಲೂ ಕೂಡ ಬರೆದಿದ್ದಾರೆ. ಇದು ಈ ದೇವಸ್ಥಾನದ ವಿಶೇಷತೆ. ಈ ದೇವಸ್ಥಾನದ ದರ್ಶನ ತಗೊಂಡು ನಾವು ಹೊರಡ್ತಾ ಇದ್ದೀವಿ. ಆಚೆ ಕಡೆಯಿಂದ ಈ ರೀತಿ ಇದೆ ವ್ಯೂ. ದರ್ಶನ ಮಾಡಿಕೊಂಡು ನೆಕ್ಸ್ಟು ಬಾಲಾಜಿ ಟೆಂಪಲ್ಗೆ ಹೊರಡಬೇಕಾಗಿತ್ತು. ಅಹಮದಾಬಾದಲ್ಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ನೋಡೋಕ್ಕೆ ತುಂಬ ಖುಷಿ ಆಯಿತು. ನಾನು ತಿರುಪತಿಗೆ ಹೋಗಿಲ್ಲ ಒಮ್ಮೆನೂ, ಬಟ್ ಇಲ್ಲಿನೇ ಫಸ್ಟ್ ಟೈಮು ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗೋದು. ಖುಷಿ ಆಯಿತು. ಬಾಲಾಜಿ ಟೆಂಪಲ್ ಅಂತ ಕರೀತಾರೆ, ಇದೇ ಬಾಲಾಜಿ ಟೆಂಪಲ್ಲು. ನಾವು ಆ ದೇವಸ್ಥಾನದಿಂದ ನೆಕ್ಸ್ಟು ಇಲ್ಲಿಗೆ ಬಂದ್ವಿ. ಇದು 12 ಗಂಟೆ ಅಂದರೆ ಕ್ಲೋಸ್ ಆಗಿಬಿಡುತ್ತಂತೆ. ಅದಕ್ಕೆ ಸ್ವಲ್ಪ ಎಲ್ಲ ಕಡೆ ಬೇಗ ಮುಗಿಸ್ಕೊಂಡು ಬಂದ್ವಿ. ಅಂದರೆ ಆಮೇಲೆ ಕ್ಲೋಸ್ ಆದರೆ ದರ್ಶನ ಮಾಡೋಕ್ಕಾಗಲ್ಲ ಅಂತ ಒಳಗಡೆ ಹೋದ್ಮೇಲೆ ಈ ರೀತಿ ದೇವಸ್ಥಾನದ ಒಳಗಡೆ ಇದೆ. ಒಳಗಡೆ ಮೊಬೈಲ್ ಅಲಾವಿಲ್ಲ, ಹೊರಗಡೆ ಎಂಟ್ರೆನ್ಸ್ ಅಷ್ಟೇ ನಾವು ಈ ರೀತಿ ಫೋಟೋ ವಿಡಿಯೋ ಮಾಡ್ಕೋಬೋದು. ಒಳಗಡೆ ಫೋಟೋ ವಿಡಿಯೋಸ್ಗೆಲ್ಲ ಅಲಾವ್ ಇರಲಿಲ್ಲ, ಹಾಗಾಗಿ ನಾವು ಹೊರಗಡೆದಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬ ಖುಷಿ ಆಯಿತು. ನೋಡಿ, ತೆಲುಗುದಲ್ಲಿ ಬಾಲಾಜಿದು ಹೆಸರು, ಗುಜರಾತಲ್ಲಿ ನೋಡಿ ತುಂಬ ಖುಷಿ ಆಯಿತು. ಮತ್ತು ದೇವಸ್ಥಾನದ ಒಳಗಡೆನೂ ತುಂಬ ಚೆನ್ನಾಗಿದೆ. ಅಲ್ಲಿಂದ ನಾವು ನೆಕ್ಸ್ಟು ಇದು ದೇವಿದು ದೇವಸ್ಥಾನ ಇಲ್ಲಿ ಬಂದ್ವಿ. ಇದು ಎಲ್ಲ ಕಡೆ ದೇವಸ್ಥಾನ ಎಷ್ಟು ದೊಡ್ಡವಿದೆ ಅಲ್ಲ, ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಈ ದೇವಸ್ಥಾನದಲ್ಲಿ ಬಂದಾಗ ಸ್ಕೂಲ್ ಮಕ್ಕಳದು ಟ್ರಿಪ್ ಇತ್ತು, ಅವರು ಕೂಡ ಬಂದಿದ್ದರು. ಇಲ್ಲಿ ದೇವಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಶೀತಲಾ ಮಾತಾ ದೇವಿ ಅಂತ ಇದಾರಲ್ಲ, ಅವ್ರದ್ದು ಅಕ್ಕ ಅಂತ ಹೇಳ್ತಾರೆ. ಅಲ್ಲಿಂದ ಈ ದೇವಿ ದರ್ಶನ ಮಾಡಿಕೊಂಡು ಇಲ್ಲಿ ಪ್ರಸಾದದ ವ್ಯವಸ್ಥೆ ಇತ್ತು. 12 ಗಂಟೆ ಅಂದರೆ ಊಟ ಸ್ಟಾರ್ಟ್ ಆಗುತ್ತೆ. ಪ್ರಸಾದ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಬೆಳಗ್ಗೆ 7 ಗಂಟೆಗೆ ಮನೆಗೆ ಬಿಟ್ಟಿರೋದ್ರಿಂದ ಕರೆಕ್ಟಾಗಿ ಬೆಳಿಗ್ಗೆ ಏನೂ ತಿಂದಿರಲಿಲ್ಲ ಸರಿಯಾಗಿ. ತುಂಬ ಹೊಟ್ಟೆ ಹಸಿವಾಗಿತ್ತು. ಈ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಳ್ತಾ ಇದ್ವಿ. ಬಿಸಿದು ಚಪಾತಿ, 2 ಥರದ ಪಲ್ಯ, ರೈಸು, ಸಾಂಬಾರು ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕೆ ಆಗಲ್ಲ. ಹೊಟ್ಟೆ ಹಸಿವಾಗಿರೋದು, ತುಂಬ ರುಚಿಕರ ಊಟ ತುಂಬ ಇತ್ತು. ಪ್ರಸಾದ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅಲ್ಲಿಂದ ನಾವು ಪ್ರಸಾದ ಎಲ್ಲ ತಗೊಂಡು ವೈಷ್ಣವಿ ದೇವಿ ಗುಡಿಗೆ ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿದೆ. ನೋಡಿ, ಇದು ನಿಜವಾಗ್ಲೂ ವೈಷ್ಣವಿ ಗುಡಿ ಯಾವ ರೀತಿ ಇರುತ್ತಲ್ಲ ಅದೇ ರೀತಿನ ಕಟ್ಟಿದ್ದಾರೆ. ಇಲ್ಲಿ ಒಳಗಡೆ ಹೋಗೋದು ಒಂಥರ ಗುಡ್ಡದೊಳಗೆ ಹೋಗ್ತಾ ಇದ್ದೇವೇನೋ ಅಂತ ಫೀಲ್ ಬರುತ್ತೆ. ಅದೇ ರೀತಿಯೇ ಈ ರೀತಿ ಸುರಂಗ ಮಾರ್ಗಗಳ ಟೈಪು ಮಾಡಿದ್ದಾರೆ ಒಳಗಡೆಯಿಂದ ಹೋಗೋಕ್ಕೆ. 2-3 ಕಡೆ ಎಲ್ಲ ಪೂರ ಹೊಟ್ಟೆ ಹಚ್ಚಿ ಎಲ್ಲ ಹೋಗ್ಬೋದು. ಇಲ್ಲಾಂದರೆ ನಾರ್ಮಲ್ ಈ ರೀತಿ ನಡ್ಕೊಂಡು ಹೋಗ್ಬೋದು. 2 ರೀತಿ ಆಪ್ಷನ್ ಇದೆ. ಸಣ್ಣ ಮಕ್ಕಳು ಹಿಂಗೆಲ್ಲ ಇಂಟ್ರೆಸ್ಟ್ ಇದ್ದರು ಹಂಗೆ ಹೋಗ್ಬೋದು. ತುಂಬ ಚೆನ್ನಾಗಿ ಅನ್ನಿಸ್ತು ಈ ದೇವಸ್ಥಾನಕ್ಕೆ ಒಳಗಡೆ ಹೋಗುವಾಗ. ಮತ್ತು ನನ್ನ ಮಗಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಒಂಥರ ಗುಡ್ಡದೊಳಗೆ ಹೋಗ್ತಾ ಇದ್ದೇವೆ ಅನ್ನೋವಂಥ ಇದು. ನಾವು ಅಹಮದಾಬಾದಲ್ಲಿ ಸಿಟಿಲಿದ್ದೇವೆ ಅಂತ ಅನ್ನಿಸ್ಲೇ ಇಲ್ಲ. ಈ ನಿಜವಾಗ್ಲೂ ವೈಷ್ಣವಿ ಗುಡಿಗೆ ದೇವಸ್ಥಾನಕ್ಕೆ ಬಂದಿದ್ದೇವೇನೋ ಅಂತ ಅನ್ನಿಸ್ತು. ಬಟ್ ಒಳಗಡೆ ಗರ್ಭಗುಡಿಲೆಲ್ಲ ವಿಡಿಯೋ ಫೋಟೋಸಿಗೆ ಅಲಾವ್ ಇರಲಿಲ್ಲ, ಹಾಗಾಗಿ ಆಚೆ ಕಡೆಯಿಂದ ಅಷ್ಟೇ ತೊಗೊಂಡು ಬಂದೆ ವಿಡಿಯೋಸು. ಇದು ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಒಳಗಡೆನೆ ಅಲ್ಲೇ ಗುಡ್ಡ ಟೈಪ್ ಮಾಡಿದ್ದಾರೆ, ಒಳಗಡೆನೆ ಈ ರೀತಿ ಮಾಡಿದ್ದಾರೆ. ಎಷ್ಟು ಖುಷಿ ಆಯಿತು ನೋಡಿ, ಮನಸ್ಸಿಗೆ ಅನ್ಕರು ತುಂಬ ಸಂತೋಷ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ನಿಜವಾಗ್ಲೂ ನಾವು ಈ ರೀತಿ ಎಲ್ಲ ನೋಡೋಕ್ಕೆ ಆಗಲ್ಲ. ಒನ್ ಡೇದಲ್ಲಿ ಇಷ್ಟೊಂದು ದೇವಸ್ಥಾನ 12 ದೇವಸ್ಥಾನ ನೋಡಿದ್ವಿ ನಾವು. ಬಟ್ ಒನ್ ಡೇದಲ್ಲಿ ನಾವೇನಾದ್ರು ಸ್ವಂತ ಹೋಗಬೇಕು ಅಂದರೆ 1-2 ದಿನ ನೋಡೋಷ್ಟೊತ್ತಿಗೆ ಪೂರ ಟೈಮ್ ಆಗಿಬಿಡುತ್ತೆ. ಬಟ್ ಈಗ ನಾವು ಬಂದಿರೋದು ಮುಂಬೈ ದರ್ಶನದಲ್ಲಿ. ಒನ್ ಡೇಗೆ 12 ದೇವಸ್ಥಾನ, ಅದು ಸುಪ್ರಸಿದ್ಧವಾದ ಒಳ್ಳೆ ದೇವಸ್ಥಾನವನ್ನು ನೋಡಿದ್ವಿ ಅಂತ ಹೇಳ್ಬೋದು.
ನೋಡ್ಬೋದು. ಒಳಗಡೆ ಈ ರೀತಿ ಇದೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ಕಡೆ ಬರಬೇಕಾದ್ರೆ ಈ ರೀತಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ನಿಜವಾಗ್ಲೂ ಒಂದು ಬೇರೆ ರೀತಿ ಫೀಲ್ ಆಯಿತು. ಸಿಟಿ ಬಿಟ್ಟು ನಾವು ನಿಜವಾಗ್ಲೂ ಈ ರೀತಿ ವೈಷ್ಣವಿ ದೇವಿ ಗುಡ್ಡಕ್ಕೆ ಬಂದಿದ್ದೇವೇನೋ ಅಂತ ಅನ್ನಿಸ್ತಾ ಇತ್ತು. ದರ್ಶನ ಎಲ್ಲ ಮಾಡಿಕೊಂಡು ಬಂದು ಇಲ್ಲಿ ಸ್ವಲ್ಪ ಒಂದು 5-10 ನಿಮಿಷ ರೆಸ್ಟ್ ಮಾಡಿ ನೆಕ್ಸ್ಟು ಇಲ್ಲಿಂದ ಹನುಮಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಬೇರೆ ದೇವಸ್ಥಾನಕ್ಕೆ. ಆಲ್ಮೋಸ್ಟ್ ಎಲ್ಲರೂ ಬೇಗ ಬೇಗ ಮುಗಿಸ್ಕೊಂಡು ದರ್ಶನ ಮಾಡ್ಕೊಳ್ಳೋದು ಹೊರಡೋದು ಮಾಡಿದ್ವಿ, ಅಂದರೆ ಜಾಸ್ತಿ ನೋಡೋಕ್ಕಾಗತ್ತೆ ಅಂತ. ಮತ್ತು ವೈಷ್ಣವಿ ದೇವಿ ದರ್ಶನ ಮಾಡಿದ ಮೇಲೆ ಒಂದು ಕಾಯಿನ್ ಕೊಡ್ತಾರೆ, ಬೆಳ್ಳಿ ರೀತಿದು ಚಿಕ್ಕ ಕಾಯಿನು. ಅದನ್ನು ನಮ್ಮ ಪಾಕೆಟಲ್ಲಿ ಇಲ್ಲ ನಮ್ಮದು ಮಂದಿರದಲ್ಲಿ ಇಟ್ಬೋದು, ಇಲ್ಲ ಮನೆಯಲ್ಲಿರುವಂಥ ಬೀರುಲೆಲ್ಲ ಇಟ್ಟು ಪೂಜೆ ಮಾಡಬೇಕಂತೆ. ಇಲ್ಲಿ ಆಚೆ ಕಡೆಯಿಂದ ಈ ರೀತಿ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಒಳಗಡೆ ಹೋಗಿ ಬಂದರೆ ಎಷ್ಟು ಖುಷಿ ಆಗುತ್ತೆ, ತುಂಬ ಚೆನ್ನಾಗಿದೆ. ಅಹಮದಾಬಾದಿಗೆ ಏನಾದ್ರು ಬಂದರೆ ಕಂಪಲ್ಸರಿ ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ಅಲ್ಲಿಂದ ನಾವು ಇಲ್ಲಿ ಹನುಮಾನ್ ಬಾಲ್ ಹನುಮಾನ್ ಅಂತ ಇಲ್ಲಿ ಬಂದ್ವಿ. ಇಲ್ಲಿವೆಲ್ಲ ದೇವಸ್ಥಾನದ ಕಟ್ಟಡಗಳ ಶೈಲಿನೇ ಬೇರೆ, ನಮ್ಮ ಕಡೆಯದ್ದು ಬೇರೆ ಇರುತ್ತೆ, ಇವ್ರದ್ದು ಈ ರೀತಿ ಓಪನ್ ಇರುತ್ತೆ ಎಲ್ಲದು. ಅದು ನಮ್ಮ ಕಡೆ ದೇವಸ್ಥಾನ ಬೇರೆ ರೀತಿಯಲ್ಲಿರುತ್ತೆ, ಈ ದೇವಸ್ಥಾನ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅಲ್ಲಿಂದ ನಾವು ಇದು ತ್ರಿಮಂದಿರ ಅಂತ, 3 ದೇವಸ್ಥಾನ ಒಟ್ಟಿಗೆ ಇರುವಂಥದ್ದು, ಅದಕ್ಕೆ ತ್ರಿಮಂದಿರ ಅಂತ ಕರೀತಾರೆ. ಈ ದೇವಸ್ಥಾನಕ್ಕೆ ಬಂದ್ವಿ. ಎಷ್ಟು ದೊಡ್ಡದಿದೆ, ತುಂಬ ವಿಶಾಲವಾದದ್ದು. ಈ ದೇವಸ್ಥಾನದಲ್ಲಿ ಒಂದೇ ದೇವಸ್ಥಾನದಲ್ಲಿ ನಾವು ಮಹಾವೀರ ಮತ್ತು ವಿಷ್ಣು ಇರ್ಬೋದು, ಕೃಷ್ಣ ಈ ರೀತಿ ನಾವು ದೇವರುಗಳನ್ನು ನೋಡ್ಬೋದು. ಅದಕ್ಕೆ ಇಲ್ಲಿ ಅದರ ಹಿಂದೂ, ಜೈನ ಮತ್ತು ವೈಷ್ಣವ 3 ಜನಾಂಗದವರು ಕೂಡ ಒಂದೇ ಮಂದಿರದಲ್ಲಿ ಬಂದು ಪೂಜೆ ಸಲ್ಲಿಸುವಂಥದ್ದು. ಇದು ಒಂದು ನಾವು ದೇವರೊಬ್ಬ ನಾಮ ಹಲವು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ, ಮತ್ತು ಈ ಮಂದಿರ ಒಂದು ಉದಾಹರಣೆ, ಒಂದು ದೊಡ್ಡವಾದ ಉದಾಹರಣೆ ಅಂತ ಹೇಳ್ಬೋದು. ಇದು ಮಹಾವೀರವರ ಮೂರ್ತಿ ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಎತ್ತರವಾಗಿದೆ. ಇದು ಜೈನ ಮಂದಿರದವರು. ಇಲ್ಲಿ ಫಾರಿನರ್ಸು ಕೂಡ ತುಂಬ ಜನ ಇದ್ದರು. ಪಾರ್ಶ್ವನಾಥ, ಮಹಾವೀರ, ಈ ಥರ ಅವ್ರದ್ದು ಜೈನವ್ರದ್ದು ಇತ್ತು. ಮತ್ತು ಈ ಕಡೆ ಬಂದರೆ ನಮ್ಮ ವಿಷ್ಣುವಿಂದಿರ್ಬೋದು, ಕೃಷ್ಣ, ರಾಮ, ಪ್ರತಿಯೊಂದು 3 ದೇವಸ್ಥಾನ ಒಂದೇ ದೇವಸ್ಥಾನದಲ್ಲಿರೋದ್ರಿಂದ ತುಂಬ ದೊಡ್ಡದು ಮತ್ತು ವಿಶಾಲವಾಗಿದೆ. ಇದರ ಪ್ರತಿಷ್ಠಾಪನೆಯನ್ನು ದಾದಾ ಭಗವಾನ್ ಅವರು ಸ್ಥಾಪನೆ ಮಾಡಿದರು ಅಂತ ಹೇಳ್ತಾರೆ 2000 ಇಸ್ವಿಯಲ್ಲಿ. ತುಂಬ ಇದು ಅಹಮದಾಬಾದಿಂದ 20 ಕಿಲೋಮೀಟ್ರ್ ದೂರದಲ್ಲಿದೆ, ಆರಾಮಾಗಿ ಹೋಗಿ ಬರ್ಬೋದು. ಮತ್ತು ಅಲ್ಲೇ ಮ್ಯೂಸಿಯಂ ಇತ್ತು. ಮ್ಯೂಸಿಯಮಲ್ಲಿ ಎಷ್ಟು ಚೆನ್ನಾಗಿ ಆವಾಗಿಂದು ಹಿಂದಿನ ಕಾಲದ್ದು ಪರಂಪರೆ ಇರ್ಬೋದು, ಅಲ್ಲಿ ಮದುವೆಗಳು ಯಾವ ರೀತಿ ಮಾಡ್ತಾಯಿದ್ರು, ಹಿಂದಿನ ಕಾಲದ ಜನರ ಜೀವನದ ಶೈಲಿ ಯಾವ ರೀತಿ ಇತ್ತು ಅಂತ ಪ್ರತಿಯೊಂದು ಇದು ಮ್ಯೂಸಿಯಮ್ಮಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ರು. ಇದು ಮ್ಯೂಸಿಯಮ್ಮಲ್ಲಿರುವಂಥ ಮನೆ, ಆವಾಗಿಂದ ಹಿಂದಿನಲ್ಲಿ ಕಾಲದಲ್ಲಿ ಮನೆ ಯಾವ ರೀತಿ ಇತ್ತು, ಒಳಗಡೆ ಪ್ರತಿಯೊಂದು ವಸ್ತುಗಳು ಎಷ್ಟು ಚೆನ್ನಾಗಿ ನೀಟಾಗಿ, ತುಂಬ ಚಿಕ್ಕದು ಇದು ಮನೆ. ಈಗ ನಾನು ಕ್ಯಾಮ್ರಾದಲ್ಲಿ ನಿಮ್ಗೆ ತೋರಿಸ್ತಾನೆ ದೊಡ್ಡದು ಅನಿಸುತ್ತೆ, ಬಟ್ ತುಂಬ ಚಿಕ್ಕದು. ಅದರಲ್ಲಿ ಒಳಗಡೆ ಎಷ್ಟು ನೀಟಾಗಿ ಎಲ್ಲನೂ ಪ್ರತಿಯೊಂದು ವಸ್ತುನ ಎಷ್ಟು ಚೆನ್ನಾಗಿ ನೀಟಾಗಿ ಅಲಂಕಾರ ಮಾಡಿದ್ದಾರೆ. ಒಂಥರ ನೋಡಿದರೆ ಇದೆಷ್ಟು ಖುಷಿ ಆಗ್ತಾಯಿತ್ತು. ಹೊರಗಡೆ ನೋಡಿ ನಾಯಿ ಮಲಗಿರೋದು, ಈ ರೀತಿ ಹಳೆಯದು ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಕುರ್ಚಿಗಳಿರ್ತಾಯಿತ್ತು. ಒಳಗಡೆ ಪ್ರತಿಯೊಂದನ್ನು ಕೂಡ ಎಷ್ಟು ನೀಟಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನೀವು ಒಂಥರ ನೋಡಿ ತುಂಬ ಖುಷಿ ಆಯಿತು. ಇದರಲ್ಲಿ ಕ್ಯಾಮ್ರಾದಲ್ಲಿ ಈ ರೀತಿ ದೊಡ್ಡದು ಅನ್ನಿಸ್ತಾ ಇದೆ, ಬಟ್ ಎದುರುಗಡೆ ನೋಡಿದರೆ ಚಿಕ್ಕ ಚಿಕ್ಕ ಮನೆಗಳು. ಅದರಲ್ಲೇ ಈ ರೀತಿ ಹಳೆ ಕಾಲದಲ್ಲಿ ಯಾವ ರೀತಿ ಇರ್ತಾಯಿತ್ತು, ಒಂದು ಅಡುಗೆ ಮನೆ ಇರ್ಬೋದು, ಹಾಲು, ಈ ಪ್ರತಿಯೊಂದನ್ನು ಕೂಡ ಇದು ಮಾಡಿದರೆ ನೋಡಿ. ಒಳಗಡೆ ಅಡುಗೆ ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ಬಳಸುವಂಥ ವಸ್ತುಗಳನ್ನು ಅವರು ಯಾವ ರೀತಿ ಇಟ್ಕೊಳ್ತಾ ಇದ್ರು, ರೂಮು ಕೊಠಡಿಗಳೆಲ್ಲ ಯಾವ ರೀತಿ ಇರ್ತಾಯಿತ್ತು, ಒಳಗೆ ಸಂದಕ, ನಾವು ಸಂದಕ ಅಂತ ಇವಾಗೆಲ್ಲ ಬೀರು ಬರುತ್ತೇವೆ, ಅವಾಗೆಲ್ಲ ಸಂದಕ ಅಂತ ಕರಿತಿದ್ವಿ. ಆ ರೀತಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನೋಡಿ ಇಲ್ಲಿ ಬಂದರೆ, ಈ ಕಡೆ ಬಂದರೆ ಬಲಗಡೆ ಅದೇ ಮಂದಿರದಲ್ಲೇ ಮಿಡ್ಲು ಮಹಾವೀರ ಇದ್ದಾರೆ. ಅವ್ರದ್ದು ಎಡಗಡೆ ಈ ರೀತಿ ವಿಷ್ಣು ದೇವರು ಇರ್ಬೋದು, ಬಾಲಾಜಿ, ತಿರುಪತಿ ತಿಮ್ಮಪ್ಪ ಮತ್ತು ಪೂರಿ ಜಗನ್ನಾಥ ಸ್ವಾಮಿದು ಈ ಮೂರ್ತಿಗಳಿದೆ.
ಇಲ್ಲೇ ಒಂದೇ ದೇವಸ್ಥಾನದಲ್ಲಿ ಆಚೆ ಕಡೆ ಅಂದರೆ ಒಳಗಡೆ ಈ ರೀತಿ ತುಂಬ ದೊಡ್ಡದಿದೆ, ತುಂಬ ಅಂದರೆ ತುಂಬ ದೊಡ್ಡದಿದೆ. ಆ ಹೊರಗಡೆನೂ ಕೂಡ ಅಷ್ಟೇ ವಿಶಾಲವಾಗಿದೆ ಮತ್ತು ಪ್ರಶಾಂತವಾಗಿದೆ. ತುಂಬ ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ. ಹೋಗಿ ಇಲ್ಲಿ ನಾವು ಎಲ್ಲ ಕಡೆ ಹೋಗಿ ಬೇಗ ಬೇಗ ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ. ಬಟ್ ಇಲ್ಲಿ ಬಂದಮೇಲೆ ಎಲ್ಲರೂ ದರ್ಶನ ಮಾಡಿಕೊಂಡು ಅದೇನೋ ಅಂದರೆ ಒಂದು ½ ಇಲ್ಲಿ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು. ಎಲ್ಲರೂ ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಬೆಳಗ್ಗಿಂದ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಳೋದು ಬರೋದು ಹೀಗೆ ಆಗಿತ್ತಲ್ಲ. ಅದು ಇವಾಗ ಇಲ್ಲಿ ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಮತ್ತು ಅಲ್ಲೇ ದೇವಸ್ಥಾನದಲ್ಲೇ ಸಣ್ಣ ಮಕ್ಕಳಿಗೆ ಈ ರೀತಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಷ್ಟು ಒಂಥರ ಅವ್ರ ಜೊತೆ ನಮಗೂ ತುಂಬ ಖುಷಿ ಆಯಿತು. ನನ್ನ ಮಗಳಿಗೆ ಅನ್ಕೊಂಡ್ರೆ ಎಷ್ಟು ಚೆನ್ನಾಗಿ ಅನ್ನಿಸ್ತು. ಈ ರೀತಿ ಒಂಥರ ಗುಡ್ಡ ಬೆಟ್ಟದಲ್ಲಿ ಹೋಗ್ತಾ ಇದ್ದೇವೇನೋ ಅಂತ ಈ ಥೀಮಲ್ಲಿ ಮಾಡಿದ್ದಾರೆ, ಮಕ್ಕಳಿಗೆ ಖುಷಿ ಆಗಲಿ ಅಂತ. ಇಲ್ಲಿ ಕಾಡಿನ ರೀತಿ, ಕಾಡಲ್ಲಿ ಪ್ರಾಣಿ ಪಕ್ಷಿಗಳು ಯಾವ ರೀತಿ ಇರುತ್ತೆ ಅದೇ ರೀತಿ ನೋಡಿ. ಇಲ್ಲಿ ಹುಲಿ ಮಲಗಿರುವ ಹಾಗೆ ಮತ್ತು ಸಿಂಹ, ಹಾವಿಂದ ಹಿಡಿದು ಆ ರೀತಿ ಗೊಂಬೆಗಳನ್ನು ಜೋಡಣೆ ಮಾಡಿದ್ದಾರೆ. ಒಂಥರ ಕಾಡಲ್ಲೇ ಹೋಗ್ತಿದ್ದೇವೇನೋ ನಿಜವಾಗ್ಲೂ ನಾವು. ಇಲ್ಲಿ ಹಾವು ಇರ್ಬೋದು, ಮೇಲೆ ಮಂಗ ಇರ್ಬೋದು, ಹಕ್ಕಿಗಳ ಗೂಡು, ಪ್ರತಿಯೊಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಮಂದಿರದ್ದು ಬಾಜುನೇ, ಅಂದರೆ ಅದೇ ಮಂದಿರದಲ್ಲೇ. ಅದೇ ಒಂಥರ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮತ್ತು ಮುಂದ್ಗಡೆ ಹೋದಂಗೆ ಬೇರೆ ಬೇರೆ ರೀತಿದು ಮಕ್ಕಳಿಗೆ ಒಂಥರ ಎಷ್ಟು ಖುಷಿ ಮತ್ತು ಥ್ರಿಲ್ಲಿಂಗು ಕೂಡ. ಮತ್ತು ಮುಂದೆ ಏನಿದೆಯೇನೋ, ಮತ್ತು ಮುಂದೆ ಯಾವ ರೀತಿ ಇದೆಯೇನೋ ಅನ್ನೋರ್ ಗತಿ. ಅಲ್ಲಿಂದ ಬಂದರೆ ಈ ರೀತಿ ಕಂಬಗಳನ್ನು ಒಂದಂದರೆ ಎಷ್ಟೊಂದು ಕಂಬ ಇದೆ ಹಿಂಗೆ ಒಳಗಡೆ ಹಾದು ಬರೋದು. ಅಲ್ಲಿಂದ ನೆಕ್ಸ್ಟು ಈ ಟಯರ್ ಎಲ್ಲ ಜೋಡಿಸಿದ್ರು. ಟಯರ್ ಮೇಲೆ ನಡ್ಕೊಂಡು ಹೋಗೋದು. ಇಲ್ಲಿದೆಲ್ಲ ಈ ಟಯರ್ ಮೇಲೆ ನಡ್ಕೊಂಡು ಬರೋದು. ಎಷ್ಟು ಚೆನ್ನಾಗಿದೆಯಲ್ಲ. ಮತ್ತು ಮುಂದೆ ಏನಿದೆಯೇನೋ ಅಂತ ನಮಗೆ ಎಷ್ಟು ಒಂಥರ ಅವ್ರಿಗೆ ಕುತೂಹಲ ಇತ್ತು. ಇನ್ನು ಮಕ್ಕಳಿಗೆ ಅನ್ಕರು ಎಷ್ಟು ಖುಷಿಯಾಗಿದ್ದರು ಈ ರೀತಿ ದಾಟ್ಕೊಂಡು ಬಂದರೆ. ಮತ್ತು ಮುಂದ್ಗಡೆ ಹೋದರೆ ಇಲ್ಲಿ ಮಿರರ್ ಬರುತ್ತೆ. ಮಿರರ್ದು ಒಂಥರ ತುಂಬ ಚೆನ್ನಾಗಿದೆ, ತೋರಿಸ್ತೇನೆ ಬನ್ನಿ. ಇಲ್ಲಿ 3 ಮಿರರ್ ಇಟ್ಟಿದ್ದಾರೆ. 3 ಮಿರರಲ್ಲಿ ನಮಗೆ ಬೇರೆ ಬೇರೆ ರೀತಿಯಾಗಿ ಕಾಣುತ್ತೆ. ಯಾವ ರೀತಿ ಅಂತ ನೋಡೋಣ ಬನ್ನಿ. ಅಂದರೆ ಒಂದರಲ್ಲಿ ಇವಾಗ ತುಂಬ ಎತ್ತರ ಕಾಣ್ತೀವಿ ಈ ಮಿರರಲ್ಲಿ. ಒಂದು ಮಿರರಲ್ಲಿ ತುಂಬ ಎತ್ತರವಾಗಿ, ಇದರಲ್ಲಿ 2ರಿಂದ 3 ಜನ ಹಿಂಗೆ ಕಾಣ್ತೀವಿ. ಇದರಲ್ಲಿ ಉಲ್ಟಾ ಮೇಲ್ಗಡೆನೂ ತೆಳಗಡೆನೂ ಕಾಣ್ತೇವೆ ಬಾಜು ಇರುವಂಥದ್ದು. ಈ ರೀತಿ ಮೇಲೇನೂ ಕಾಣ್ತೀವಿ, ತೆಳಗಡೆನೂ ಕಾಣ್ತೀವಿ. ಇದರಲ್ಲಿ ಒಂದರಲ್ಲಿ ತುಂಬ ಗಿಡ್ಡ ಈಟೀಟ, ಇದರಲ್ಲಿ ತುಂಬ ಒಂಥರ ಚೋಟ ಅದೇ ಮೂವಿಲೆಲ್ಲ ನೋಡ್ತಿದ್ವಲ್ಲ, ಕುಳ್ಳಗಿರೋರು ಹಾಗೆ ಕಾಣ್ತೀವಿ ಮಿರರಲ್ಲಿ. ಒಂದರಲ್ಲಿ ತುಂಬ ಎತ್ತರ ಕಾಣ್ತೀವಿ, ಒಂದರಲ್ಲಿ ದಪ್ಪ ಕಾಣ್ತೀವಿ. ಈ ರೀತಿ ಬೇರೆ ಬೇರೆ ರೀತಿ ಇತ್ತು. ಇದರಲ್ಲಿ ತುಂಬ ಈ ಹೈಟ್ ಕುಳ್ಳಗೆ ಕಾಣೋದು, ಇದರಲ್ಲಿ ಎತ್ತರಗಿ ನೋಡಿ ಪೂರ ಮಿರರ್ ತುಂಬ ನಾವೇ ಕಾಣ್ತೀವಿ. ಹಂಗೆ ಚೆನ್ನಾಗಿತ್ತು, ಎಷ್ಟು ಖುಷಿ ಆಯಿತು. ಒಂಥರ ಮಕ್ಕಳಿಗೆ ಅನ್ಕರು ಇನ್ನೂ ಖುಷಿ ಆಗುತ್ತೆ. ಈ ರೀತಿ ಎಲ್ಲ ಇದ್ದರೆ ಆಟದ್ದು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು. ಒಂಥರ ಥ್ರಿಲ್ಲಿಂಗು ಇತ್ತು. ಮುಂದ್ಗಡೆ ಹೋದಂಗೆ ಬೇರೆ ಬೇರೆದು ಈ ರೀತಿಯೂ ಇತ್ತು. ಇಲ್ಲೆಲ್ಲನೂ ಆಟ ಆಡ್ಬೋದು. ಒಂಥರ ಬಿಗ್ ಬಾಸ್ ಮನೆಗೆ ಬಂದಿದ್ದೇವೇನೋ ಅಂತ ಅನ್ನಿಸ್ತಾ ಇತ್ತು. ಬಿಗ್ ಬಾಸಲ್ಲಿ ತುಂಬ ಸೀಕ್ರೆಟು ಈ ರೀತಿ ಗೇಮ್ಸ್ದೆಲ್ಲ ಆ್ಯಕ್ಟಿವಿಟೀಸ್ ಕೊಟ್ಟಿರ್ತಾರಲ್ಲ ಅವ್ರಿಗೆ, ನಮ್ಗೆ ಅದೇ ರೀತಿ ಅನಿಸ್ತಿತ್ತು. ಕಲರ್ಸ್ದೆಲ್ಲ ನೋಡಿ ಬಿಗ್ ಬಾಸ್ ಮನೆಗೆ ಬಂದಿದ್ದೇವೇನೋ ಅಂತ. ಒಳಗಡೆ ಹೋದಂಗೆ ಒಂದೊಂಥರ ಥ್ರಿಲ್ಲಿಂಗು ತುಂಬ ಚೆನ್ನಾಗಿತ್ತು. ದೇವಸ್ಥಾನ ಎಲ್ಲ ನೋಡಿ, ಇಲ್ಲಿ ಎಲ್ಲ ಇವನ್ನೆಲ್ಲ ನೋಡಿ ತುಂಬ ಖುಷಿ ಅನ್ನಿಸ್ತು. ನನ್ನ ಮಗಳು ತುಂಬ ಎಂಜಾಯ್ ಮಾಡಿದ್ಲು. ಇಲ್ಲೆಲ್ಲ ವೈಷ್ಣವಿ ದೇವಿ ದೇವಸ್ಥಾನದ ಗುಡ್ಡ ಹತ್ತೋದಿರಲಿ, ಮತ್ತು ಇಲ್ಲಿ ಈ ರೀತಿ ಅವಳಿಗೂ ಫುಲ್ಲು ಖುಷಿಯಾಗಿ ಆ್ಯಕ್ಟಿವ್ ಆಗಿಬಿಟ್ಲು, ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಒಂದೇ ದಿನದಲ್ಲಿ ಎಷ್ಟೊಂದು ನೋಡಿದ್ದೇವೆ ಅಂದರೆ ತುಂಬ ಖುಷಿ ಆಯಿತು. ಬೆಳಗ್ಗಿಂದ ಕಂಟಿನ್ಯೂ ದೇವಸ್ಥಾನ ನೋಡೋದು. ಸಪ್ರೇಟ್ ಹೋಗ್ಬೇಕಂದ್ರೆ ಆಗಲ್ಲ. ಈ ರೀತಿ ಮುಂಬೈಯಲ್ಲಿ ಕೂಡ ಮುಂಬೈ ದರ್ಶನ ಅಂತ ಇದೆ. ಇದೇ ರೀತಿ ಬಸ್ಸಲ್ಲಿ ಕರ್ಕೊಂಡೋಗಿ ಅಲ್ಲಿರುವಂಥ ಫೇಮಸ್ ಗೇಟ್ ಆಫ್ ಇಂಡಿಯಾ ಇರ್ಬೋದು, ಬೀಚ್ಗೆ ಎಲ್ಲ, ಮತ್ತು ಸಿದ್ಧಿವಿನಾಯಕ್ ಟೆಂಪಲ್ಲು, ಪ್ರತಿಯೊಂದಕ್ಕೂ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ ಇಲ್ಲಿ ಅಹಮದಾಬಾದ್ ದರ್ಶನ ಅಂತ ಇಲ್ಲಿನೂ ಕೂಡ ಪ್ರಸಿದ್ಧವಾದ ದೇವಸ್ಥಾನಗಳನ್ನು ತೋರಿಸ್ತಿದ್ರು. ನಾವು ಒಂದು ದಿನದಲ್ಲಿ 12 ದೇವಸ್ಥಾನ ನೋಡಿದ್ವಿ. ತುಂಬ ಖುಷಿ ಆಯಿತು. ಅಷ್ಟೊಂದು ದೇವಸ್ಥಾನ ಸಪ್ರೇಟ್ ಅನ್ಕರ್ ನೋಡೋಕ್ಕೆ ಆಗ್ತಾರಲ್ಲ. ಮತ್ತು ಅಲ್ಲೆಲ್ಲ ದಾಟ್ಕೊಂಡು ಬಂದರೆ ಈ ರೀತಿ ಥಿಯೇಟ್ರ್ ಇದೆ.
ಥಿಯೇಟರಲ್ಲಿ ಒಂದು ಮಕ್ಕಳಿಗೆ ಮೊಬೈಲಿಂದ ಯಾವ ರೀತಿ ಹಾನಿಯಾಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಇಲ್ಲಿ ಶಾರ್ಟ್ ಮೂವಿ ಟೈಪು ಪ್ಲೇ ಮಾಡಿದರು. ಅದನ್ನೆಲ್ಲ ಕೂತ್ಕೊಂಡು ನೋಡ್ತಾ ಇದ್ವಿ. ಬಟ್ ಪೂರ ನೋಡೋಕ್ಕಾಗಲಿಲ್ಲ, ಟೈಮು ಜಾಸ್ತಿ ಇರಲಿಲ್ಲ ಅಂತ ಸ್ವಲ್ಪ ಕೂತ್ಕೊಂಡು, ಎಲ್ಲರೂ ಸುಸ್ತಾಗಿತ್ತಲ್ಲ, ಪ್ಯಾನಿನ ಗಾಳಿನೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಎಲ್ಲರೂ ಹೊರಟ್ವಿ ಇಲ್ಲಿಂದ. ಇವಾಗ ಅಲ್ಲಿಂದ ಮತ್ತೆ 2 ದೇವಸ್ಥಾನ ನೋಡಿದ್ವಿ. ಬಟ್ ಅಲ್ಲಿ ಮೊಬೈಲು ಅಲಾವ್ ಇರಲಿಲ್ಲ ಒಳಗಡೆ ತೊಗೊಂಡು ಹೋಗೋಕ್ಕೆ. ಅಂದರೆ ಒಂದು ಕ್ಯಾಂಪ್ ಹನುಮಾನಂದು ನಾನು ಆಲ್ರೆಡಿ ಹಾಕಿದ್ದೀನಿ ವಿಡಿಯೋ. ಅಲ್ಲಿ ಕ್ಯಾಂಪ್ ಹನುಮಾನ್ಗೆ ಹೋಗಿ ಬಂದ್ವಿ. ಅಲ್ಲಿಂದ ಇನ್ನೊಂದು ಅದೇ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ. ಅದು ಕೂಡ ತುಂಬ ಚೆನ್ನಾಗಿದೆ, ಸಾಬರಮತಿ ನದಿ ದಡದ ಮೇಲೆ ಇದೆ. ಎಷ್ಟು ಚೆನ್ನಾಗಿದೆ ಗಾಳಿ ಎಲ್ಲ. ಅದು ಶಿವಂದು ದೊಡ್ಡದು ಮೂರ್ತಿ, ಅದು ಕೂಡ ತುಂಬ ಚೆನ್ನಾಗಿತ್ತು. ಈ ರೀತಿ ಇತ್ತು ನಮ್ಮದು ಜರ್ನಿ. ನೀವು ಏನಾದರೂ ಗುಜರಾತ್ ಅಹಮದಾಬಾದಿಗೆ ಏನಾದ್ರು ಟ್ರಿಪ್ ಬಂದರೆ, ಈ ಕಡೆ ಏನಾದ್ರು ಬಂದರೆ ಈ ದೇವಸ್ಥಾನಗಳನ್ನು ವೀಕ್ಷಣೆ ಮಾಡಿ. ತುಂಬ ಐತಿಹಾಸಿಕವಾದಂಥ ದೇವಸ್ಥಾನಗಳು, ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.